ತನ್ನ ಮನಸ್ಸನ್ನು ನಿಶ್ಚಂಚಲವಾಗಿ ಭಗವಂತನ ಕಡೆ ಹಾಗೆ ಹರಿಸಬಹುದು. ಎಲ್ಲರಿಗೂ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ದೀಪ ಹಚ್ಚಿದಾಗ ಸ್ವಲ್ಪ ಗಾಳಿ ಬಂದರೂ ಸಾಕು, ದೀಪ ಹೊಯ್ದಾಡತ್ತೆ. ನಿಮಿಷದ ವಿಷಯ ಚಿಂತನೆ, ನೀವು ಧ್ಯಾನ ಮಾಡುವಾಗ ಒಂದೇ ಒಂದು ಸೆಕೆಂಡು ಹೊರಗೆ ಬಿಟ್ಟಂಥ ಚಪ್ಪಲಿ ಮೇಲೆ ಮನಸ್ಸು ಹೋಗಿಬಿಟ್ರೆ ಇಡೀ ನಿಮ್ಮ ಧ್ಯಾನ ಮೈಲಿಗೆ. ದೊಡ್ಡ ಪಾಯಸ ಮಾಡಿದ್ದೀರಿ, ಅದರೊಳಗೆ ಒಂದೇ ಒಂದು ಸಣ್ಣ ಬಾಟ್ಲು ವಿಷ ಹಾಕಿದ್ರಿ, ಇಡೀ ಪಾಯಸ ಹೇಗೆ ಹಾಳೋ ಇಡೀ ಧ್ಯಾನ ಹಾಳಾಗಲಿಕ್ಕೆ ಒಂದು ಕ್ಷಣ ಕಾಲ ಮಾಡಿದ ಬೇರೆ ಬೇರೆ ಚಿಂತನೆಗಳು ಅದನ್ನು ಹಾಳು ಮಾಡುತ್ತೆ, ಮನಸ್ಸನ್ನು ಚಂಚಲಗೊಳಿಸುತ್ತೆ. ಆದ್ದರಿಂದ ಹಾಗೆ ಚಂಚಲಗೊಳ್ಳಲಿಕ್ಕೆ ಮನಸ್ಸನ್ನು ಬಿಡಬಾರ್ದು ಅಂತ ಭಗವಂತ ತಿಳಿಸ್ತಾ ಇದ್ದ. ಯತ್ರೋ ಪರಮತೆ ಚಿತ್ರಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಸುಖಂ ಆತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಂ ಸ್ಥಿತಶ್ಚಲತಿ ತತ್ವತಃ. ಭಗವಂತ ಈ ದೇವರ ಧ್ಯಾನಕ್ಕೆ ಕೂತಾಗ ತಾನು ತನ್ನ ಅನುಷ್ಠಾನದಿಂದ, ಯೋಗಾನುಷ್ಠಾನದಿಂದ ಮನಸ್ಸು ಬೇರೆ ಕಡೆ ಹೋಗದೆ ಹಾಗೆ ಇರ್ತದೋ ಆಗ ಮಾತ್ರ ಆ ಯೋಗಿ ಹೃದಯದ ಒಳಗೆ ದೇವರನ್ನು ಕಾಣ್ತಾ ಆನಂದ ಪಡ್ತಾನೆ. ನೀವೆಲ್ಲ ಕೇಳಿದಿರಿ, 5 ವರ್ಷದ ಪುಟ್ಟ ಬಾಲಕ ಧ್ರುವ ಮಹಾರಾಜ 5 ತಿಂಗಳು ಘನಘೋರವಾದ ತಪಸ್ಸನ್ನು ಆಚರಣೆ ಮಾಡಿದ. ಎಲ್ಲ ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟು ಆ ಭಗವಂತನನ್ನು ಹೃದಯದಲ್ಲಿ ಕಂಡು ಆನಂದಪಟ್ಟ. ಎಷ್ಟು ಆನಂದಪಟ್ಟ ಅಂದರೆ ಸ್ವತಃ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಭಗವಂತ ಎದುರಿಗೆ ಬಂದರೂ ಕಣ್ಣು ಬಿಡಲಿಲ್ಲ. ಯಾಕೆಂದರೆ ಒಳಗೆ ಭಗವಂತನನ್ನು ನೋಡ್ತಾ ಇದ್ದಾನೆ. ಇದು ವೈರಾಗ್ಯ ಉಳ್ಳವನಿಗೆ ಮಾತ್ರ ಈ ಬಗೆಯ ಯೋಗ ಸಾಧ್ಯ ಅನ್ನೋದನ್ನು, ಈ ಯೋಗ ಕೂಡಬೇಕಾದ್ರೆ ದೃಢವಾದ ವೈರಾಗ್ಯ ಇಲ್ಲದಿದ್ದರೆ ಆ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅನೇಕ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾನೆ. ಯಾರು ವೈರಾಗ್ಯ ಬಂದಿದೆ, ವಿರಕ್ತನಾಗಿದ್ದಾನೆ, ಅವನು ಯಾವುದೇ ಫಲವನ್ನು ಬಯಸದೆ, ಯಾವುದೇ ಸಂಕಲ್ಪ ಇಲ್ಲದೆ, ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸ್ಸೈವ ಇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಈ ಫಲಕ್ಕಾಗಿ ಕರ್ಮ ಮಾಡ್ತೇನೆ, ಆ ಫಲಕ್ಕಾಗಿ ಕರ್ಮ ಮಾಡ್ತೇನೆ ಅಂತ ಸಂಕಲ್ಪಪೂರ್ವಕವಾಗಿ ಮಾಡುವ ಕರ್ಮದಿಂದ ಏನೆಲ್ಲ ವಿಷಯದ ಭೋಗ ಸಿಗತ್ತೆ ಅದನ್ನು ಪೂರ್ತಿಯಾಗಿ ಬಿಟ್ಟುಬಿಡ್ತಾನೆ. ಇಂದ್ರಿಯಗಳನ್ನು ಬೇರೆ ಬೇರೆ ಪದಾರ್ಥಗಳ ಕಡೆ ಏನು ಹೋಗ್ತಾ ಇದೆ ಅದನ್ನು ತನ್ನ ವಶಕ್ಕೆ ತಂದುಕೊಳ್ತಾನೆ. ಪರಮಾತ್ಮನಲ್ಲಿಯೇ ಆ ಮನಸ್ಸನ್ನು ಆಸಕ್ತಿಗೊಳಿಸ್ತಾನೆ. ಮನಸ್ಸು ಅವನಲ್ಲಿ ನಿಲ್ಲಿಸಿದ ಸಂದರ್ಭದಲ್ಲಿ ಅವನ ಬುದ್ಧಿ ಬೇರೆ ಕಡೆ ಎಲ್ಲಿಯೂ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ದೇವರಲ್ಲೇ ನಿಂತು ಬಿಡುತ್ತೆ. ಈ ರೀತಿ ಧ್ಯಾನವನ್ನು ಹೇಳಿ ಆ ಏಕಾಗ್ರ ಚಿತ್ತದಿಂದ ಎಂತಹ ಭಗವಂತನನ್ನು ಚಿಂತನೆ ಮಾಡುತ್ತಾ ಹೇಳಿ 29ನೇ ಶ್ಲೋಕದಿಂದ 31ನೇ ಶ್ಲೋಕದವರೆಗೆ ಆ ಭಗವಂತನ ಚಿಂತನೆಯನ್ನು ತಿಳಿಸ್ತಾ ಇದ್ದಾರೆ. ದೇವರನ್ನು ಕುರಿತು ಚಿಂತನೆ ಮಾಡುವವ ಹಿಂದೆ ಹೇಳಿತ್ತು ಏನಂತ, ಶುನಿಚೈವ ಸ್ವಪಾಕೆ ಚ ಪಂಡಿತ ಸಮದರ್ಶಿನಃ. ದೇವರನ್ನು ಚಿಂತನೆ ಮಾಡುವವ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಎಲ್ಲ ಜೀವರ ಒಳಗಿರುವ ಭಗವಂತ ಸಮಾನನಾಗಿದ್ದಾನೆ. ಎಲ್ಲ ಜೀವರ ಒಳಗಿರುವ ಭಗವಂತನ ರೂಪದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಮೇಲೆ ಕಾಣುವ ಜೀವಗಳು, ಜೀವರಾಶಿಗಳಲ್ಲಿ ಭೇದ ಇದೆ, ಆದರೆ ಒಳಗಿರುವ ಚಿತ್ ಸ್ವರೂಪಿಯಾದ ಭಗವಂತನಿಗೆ ಮಾತ್ರ ಯಾವ ಭೇದ ಇಲ್ಲ. ಆ ರೀತಿ ಚಿಂತನೆ ಮಾಡಬೇಕು. ಎಲ್ಲ ಜೀವಿಗಳಿಗೂ ಕೂಡ ಭಗವಂತ ನಿಯಾಮಕನಾಗಿದ್ದಾನೆ. ಎಲ್ಲ ಜೀವರಾಶಿ ಅವನನ್ನು ಆಶ್ರಯ ಮಾಡಿಕೊಂಡಿವೆ.
ಜಗನ್ನಾಥದಾಸರು ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲರೊಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನೂ ಧರಿಸಿಕೊಂಡಿಹ ಅಂತ ಯಾರು ತಿಳಿದಿದ್ದಾನೆ ಅವನು ಧ್ಯಾನ ಮಾಡುವಾಗ ಹಾಗೆ ನೋಡ್ತಾನೆ. ಅವನಿಗೇನೆಂದರೆ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಯಾರನ್ನು ನೋಡಿದ್ರು ಏನನ್ನು ನೋಡಿದ್ರು ಅದು ಆನೆ ಇರ್ಬೋದು, ನಾಯಿ ಇರ್ಬೋದು, ಆಚಾರ ಇರ್ಬೋದು, ಎಲ್ಲರ ಒಳಗೆ ದೇವರನ್ನೇ ನೋಡ್ತಾನೆ. ದೇವರ ಒಳಗೆ ಎಲ್ಲರನ್ನೂ ನೋಡ್ತಾನೆ. ದೇವರನ್ನು ನೋಡ್ತಾ ಇರೋವನಿಗೆ ಇನ್ನೊಂದು ನೋಡಬೇಕಂತ ಅನ್ಸಲ್ಲ. ಯಾಕಂದರೆ ಏನು ನೋಡಬೇಕು ಅಂತಾನೆ ಅದೆಲ್ಲ ಎಲ್ಲಿದೆ? ದೇವರಲ್ಲೇ ಇದೆ. ಈ ರೀತಿಯಾಗಿ ಧ್ಯಾನ ಮಾಡುವವ ಆ ಭಗವಂತನನ್ನೇ ಎಲ್ಲ ರೀತಿಯಿಂದ ನೋಡ್ತಾ ಇದ್ದಾನೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ಅದ್ಭುತವಾದ ಮಾತನ್ನು ಭಗವಂತ ಈ ಸಂದರ್ಭದಲ್ಲಿ ಹೇಳ್ತಾನೆ. ಈ ರೀತಿ ಧ್ಯಾನ ಮಾಡುವವ ಎಲ್ಲ ಜೀವರಲ್ಲಿ ನಿಯಾಮಕನಾಗಿ ನಾನಿದ್ದೇನೆ ಅಂತ ಯಾರು ತಿಳಿದಿದ್ದಾನೆ, ಎಲ್ಲರ ಒಳಗೆ ನಾನಿದ್ದೇನೆ ಅಂತ ಯಾರು ತಿಳಿದಿದ್ದಾನೆ, ನನ್ನ ಅಧೀನದಲ್ಲಿ ಎಲ್ಲ ಜೀವರು ಇದ್ದಾರೆ ಅಂತ ಯಾರು ತಿಳಿದಿದ್ದಾನೆ, ಅವನ ವಿಷಯದಲ್ಲಿ ನಾನು ಎಂದೂ ಇಲ್ಲ ಅಂತ ಆಗೋಲ್ಲ. ಇದರರ್ಥ ಅವನ ಒಟ್ಟಿಗೆ ನಾನು ಯಾವಾಗಲೂ ಇರ್ತೇನೆ. ನಾನು ಯಾವಾಗಲೂ ಅವನ ಜೊತೆ ಇರಬೇಕಾದ್ರೆ ಅವನು ನನ್ನ ಬಗ್ಗೆ ಹೀಗೆ ತಿಳಿದಿರಬೇಕು, ಎಲ್ಲರ ಒಳಗೆ ದೇವರಿದ್ದಾನೆ, ಎಲ್ಲರೂ ದೇವರಿಗೆ ಅಧೀನರಾಗಿದ್ದಾರೆ. ಇಡೀ ಚೇತನಾತ್ಮಕವಾದ ಸಮಸ್ತ ಪ್ರಪಂಚ ಆ ಭಗವಂತನ ಅಧೀನ. ಆ ಚೇತನಾತ್ಮಕವಾದ ಎಲ್ಲ ಪ್ರಪಂಚ ದೇವರ ಒಳಗೆ ಇದೆ. ದೇವರು ಇದರ ನಿಯಮನ ಮಾಡ್ತಾ ಇದ್ದಾನೆ ಅಂತ ಯಾರು ತಿಳ್ಕೊಳ್ತಾನೆ ಅವನ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತಾನೆ ಭಗವಂತ. ತಸ್ಯಾಹಂ ನ ಪ್ರಣಶ್ಯಾಮಿ, ಎಂದೂ ಕೂಡ ನಾನು ಅವನನ್ನು ಬಿಡೋದೇ ಇಲ್ಲ. ಅವನ ಒಟ್ಟಿಗೆ ನಾನಿರ್ತೇನೆ, ಅವನ ಹಿಂದೆ ಇರ್ತೇನೆ, ಅವನಿಗೆ ಅನುಗ್ರಹ ಮಾಡ್ತೇನೆ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ ಏಕತ್ವಮಾಸ್ಥಿತಃ ಸರ್ವತಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಭಾರಿ ಆಶ್ಚರ್ಯ ಅಂದರೆ ಕೃಷ್ಣ ಇನ್ನೊಂದು ಹೇಳ್ತಾನೆ, ಎಲ್ಲ ಕಡೆ ಇರುವ ನನ್ನನ್ನು ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಅನುಗ್ರಹ ಮಾಡ್ತೇನೆ ಅಂದರೆ, ಅವರು ಎಂಥ ಮಾರ್ಗದಲ್ಲಿದ್ದರೂ ಕೂಡ ಅವರ ರಕ್ಷಣೆ ನಾನು ಮಾಡ್ತೇನೆ. ಅವರು ತಪ್ಪೇ ಮಾಡೋಲ್ಲ, ನನ್ನ ಭಕ್ತರು ತಪ್ಪು ಮಾಡೋಲ್ಲ, ಮಾಡಿದ್ರೂ ಅವ್ರನ್ನ ನಾನು ಬಿಡೋಲ್ಲ ಅಂತ. ಇದರರ್ಥ ಏನು? ಅಜಾಮಿಳ ಎಂಥ ಮಾಡಬಾರ್ದು ಮಾಡ್ದ, ಆದರೂ ದೇವರು ಅವನ್ನು ಬಿಡಲಿಲ್ಲ, ಕಡೆಗೆ ಅವನ್ನು ಉದ್ಧಾರ ಮಾಡ್ದ. ನಾವಿಂಥ ಕಥೆಗಳನ್ನು ಭಾಗವತದಲ್ಲಿ ಅನೇಕ ರಾಮಾಯಣದಲ್ಲಿ ಏನೆಲ್ಲ ಕಥೆಗಳನ್ನು ಕೇಳ್ತೇವೆ. ನೀವೊಮ್ಮೆ ಭಗವಂತನಲ್ಲಿ ಭಕ್ತಿ ಮಾಡಿ ಭಗವಂತ ನಿಮ್ಮನ್ನು ಭಕ್ತ ಅಂತ ಗ್ರಹಣ ಮಾಡಿಬಿಟ್ರೆ ಸಾಕು, ನಿಮ್ಮಿಂದ ತಪ್ಪು ನಡೆಯೋಲ್ಲ. ನಡೆದರೂ ಅದು ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ನಡೆದಿರುತ್ತೆ. ನೀವು ಮರೆತು ದೇವರು ನಿಮ್ಮನ್ನು ಮರೆಯದೆ ನಿಮ್ಮನ್ನು ಉದ್ಧಾರ ಮಾಡ್ತೇನೆ ಎನ್ನುವ ಆಶ್ವಾಸನೆಯನ್ನು ಭಗವಂತ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಇದೆಲ್ಲ ಹೇಳುವಾಗ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಆದರೆ ನೀನು ಹೇಳೋದೇನೋ ನಿಜ, ಆದರೆ ಏಕಾಗ್ರತೆ ಇಲ್ಲದೆ ಇದ್ದವ್ರಿಗೆ ಧ್ಯಾನ ಕೂಡಲ್ಲ ಅಂತೆಲ್ಲ, ಅದೇ ನನ್ನ ಪ್ರಾಬ್ಲಮ್ಮು ಅಂದ. ನಮಗದೊಂದೇ ಕಷ್ಟ, ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದು. ನಿಮಗೆ ನಮಗೆ ಕಷ್ಟ ಅಲ್ಲ ರೀ. ಅರ್ಜುನ ಹೇಳ್ತಾನೆ, ಏನದು? ಚಂಚಲಂ ಹಿ ಮನಃಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಈ ಚಲಿಸುವ ಗಾಳಿಯನ್ನು ಒಂದು 5 ನಿಮಿಷ ಹಿಡ್ಕೊಡಿ, ಗಾಳಿ ಹಿಡ್ಕೊಡಿ. ಗಾಳಿ ಎಲ್ಲರೂ ಹಿಡಿಲಿಕ್ಕೆ ಸಾಧ್ಯವ? ಹೇಗೆ ಗಾಳಿ ಹಿಡಿಯೋದು ಅತ್ಯಂತ ಕಷ್ಟವೋ, ಚಲಿಸುವ ಮನಸ್ಸನ್ನು ಕೂಡ ಏಕಾಗ್ರವಾಗಿ ನಿಲ್ಲಿಸೋದು ಅಷ್ಟು ಕಷ್ಟ. ಇದು ಯಾರಿಗೆ? ತತ್ವಾಭಿಮಾನಿಯಾದ ಇಂದ್ರನಿಗೆ ಮನಸ್ಸು ನಿಲ್ಲಿಸೋದು ಕಷ್ಟ ಅಲ್ಲ, ನಮ್ಮಂಥವ್ರಿಗೆ ಭಾರಿ ಕಷ್ಟ, ಸಾಧ್ಯವೇ ಇಲ್ಲದ ಮಾತು. ಒಂದು ಕಡೆ ಸುಮ್ಮನೆ ಕೂತು ದೇವರ ಧ್ಯಾನ ಮಾಡಿ 5 ನಿಮಿಷ ಮಾಡೋ ಯೋಗ್ಯತೆ ಕೂಡ ನಮಗಿಲ್ಲ.
ನಾವು ಕೂತ್ರು ನಮ್ಮ ಮನಸ್ಸು ಕೂಡಲ್ಲ. ಮನಸ್ಸು ಹೇಳುತ್ತೆ ನಿನಗೆ ಕಾಲು ನೋವಾಗಿದ್ರೆ ನೀನು ಕೂತ್ಕೋ, ನಾನಂತೂ ಹೊರಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ. ಯಾವುದೋ ಶಬ್ದ ಬಂದರೆ ಕಿವಿಯೆಲ್ಲೋ ಹೊರಟೋಗ್ಬಿಡುತ್ತೆ, ಏನೋ ವಾಸನೆ ಬಂದರೆ ಮೂಗೆಲ್ಲೋ ಹೊರಟೋಗ್ಬಿಡುತ್ತೆ. ನಾವು ಕೂತಿರ್ಬೋದು, ನಮ್ಮ ಮನಸ್ಸು ಮಾತ್ರ ಕ್ಷಣಕಾಲಕ್ಕೆ 100 ಕಿಲೋಮೀಟರ್ ಗಟ್ಟಲೆ ಧಾವಿಸಿ ಬಿಡುತ್ತೆ. ಇಷ್ಟು ವೇಗವಾಗಿರುವಂಥ, ಇಷ್ಟು ಬಲವತ್ತರವಾದ ಮನಸ್ಸನ್ನು ಒಂದು ಕಡೆ ನಿಲ್ಲಿಸು ಅಂತೀಯಲ್ಲ, ಇದು ಹೇಗೆ ಸಾಧ್ಯ? ವಾಯೋರಿವ ಸುದುಷ್ಕರಂ. ಹೇಗೆ ಗಾಳಿಯನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ವೋ ಹಾಗೆ ಮನಸ್ಸನ್ನು ಹಿಡಿದಿಟ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ ಅಂದರೆ ಕೃಷ್ಣ ಹೇಳ್ತಾನೆ, ನೀ ಹೇಳೋದು ನಿಜ. ಮನಸ್ಸು ಏಕಾಗ್ರ ಮಾಡೋದು ಅಷ್ಟು ಸುಲಭ ಅಲ್ಲ, ಆದರೆ ಆಗೋದೇ ಇಲ್ಲ ಅಂತ ಮಾತ್ರ ಅನ್ಬೇಡ. ಇದರ ಅರ್ಥ ಏನಂದರೆ, ಶಾಸ್ತ್ರದಲ್ಲಿ ಏನು ಹೇಳಿದೆ ಆಗಲಾರದ್ದು ಯಾವುದೂ ಹೇಳಿಲ್ಲ ರೀ. ನಾವು ಮಾಡ್ತಾ ಇಲ್ಲ, ಮಾಡುವ ಉಪಾಯವನ್ನು ತಿಳ್ಕೊಂಡಿಲ್ಲ ಅಷ್ಟೆ. ಹಾಗಾಗಿ ಏನು ಮಾಡಲಿಕ್ಕಾಗತ್ತೆ ಅದನ್ನೇ ಶಾಸ್ತ್ರ ಹೇಳಿರುತ್ತೆ. ನಾವು ಏನೂ ಮಾಡಲ್ಲ, ಆದ್ದರಿಂದ ಯಾವುದೂ ಆಗಲ್ಲ ಅಂತ ಕೂತಿದ್ದೇವೆ. ಕೃಷ್ಣ ಹೇಳ್ತಾನೆ, ಅಸಂಶಯಂ ಮಹೋಬಾಹೋ ಮನೋ ದುರ್ನಿಗ್ರಹಂ ಚಲಂ. ನೀ ಹೇಳಿದ್ರಲ್ಲಿ ಸಂಶಯ ಇಲ್ಲ. ಏನಂದರೆ ದುರ್ನಿಗ್ರಹ, ಅದನ್ನು ಕಟ್ಟಿ ಹಾಕೋದು, ಮನಸ್ಸನ್ನು ಕಟ್ಟಿ ಹಾಕೋದು ಅಂದರೆ, ಸದಾ ಸಂಚಾರ ಮಾಡುವ ಮನಸ್ಸನ್ನು ಕಟ್ಟಿ ಹಾಕೋದು ಅಂದರೆ ಅದು ತುಂಬ ಕಷ್ಟವಾದದ್ದೇ. ಆದರೆ ಎರಡು, ಒಂದು ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಆ ಮನಸ್ಸನ್ನು ಕಟ್ಟಿ ಹಾಕಬೇಕಂದ್ರೆ ಎರಡನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಒಂದು ಅಭ್ಯಾಸ ಮಾಡಬೇಕು. ಯಾವುದೇ ಒಂದು ಒಮ್ಮೆಗೆ ಬರೋಲ್ಲ. ಇವತ್ತು ಪುರಾಣ ಕೇಳಿ ಮನೆಗೆ ಹೋದ ತಕ್ಷಣ ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತೆ ಹಾಗೆಲ್ಲ ಬರಲ್ಲ. ಇವತ್ತು ಕೂತೆ ಬರಲ್ಲ, ಆಚಾರ್ಯ ಇವತ್ತು ಕೂತು ಬರಲಿಲ್ಲ, ನಾಳೆ ಕೂತು ಬರಲಿಲ್ಲ, ಅದಕ್ಕೆ ನಾ ಕೂಡೋದೇ ಬಿಟ್ಟುಬಿಟ್ಟೆ ಹಾಗನ್ಬೇಡಿ. ಅಭ್ಯಾಸ ಮಾಡಿ, ಅಭ್ಯಾಸ ಮಾಡಿ. ಒಂದಿನ ಒಂದು ಜನ್ಮಕ್ಕೆಲ್ಲ ಬರುವಂಥದ್ದಲ್ಲ. ಯಾರಾದರೂ ಕಣ್ಣು ಮುಚ್ಚಿ ದೇವರ ಧ್ಯಾನಕ್ಕೆ ಕೂತಾಗ ನಿಶ್ಚಿಂತೆಯಿಂದ, ಯಾವ ಭಯವೂ ಇಲ್ಲದೆ ಗಂಟೆಗಟ್ಟಲೆ ದೇವರ ಧ್ಯಾನ ಮಾಡ್ತಾರೆ, ನಿಜವಾಗಿ ಧ್ಯಾನ ಮಾಡ್ತಾರೆ, ದೇವರ ಗುಣಕರ್ಮಗಳ ಚಿಂತನೆ ಮಾಡ್ತಾರೆ ಅಂದರೆ ಅದು ಒಂದು ಜನ್ಮದ ಪ್ರಾಕ್ಟೀಸಿಗೆ ಬಂದದ್ದಲ್ಲ. ತಿಳ್ಕೊಳ್ಳಿ, ಬಹುನಾಂ ಜನ್ಮನಾಂ, ತುಂಬ ಜನ್ಮಗಳ ಸಾಧನೆ ಪರಿಪಕ್ವ ಆದವರಿಗೆ ಮಾತ್ರ ಆ ರೀತಿ ಭಗವಂತನಲ್ಲಿ ಧ್ಯಾನ ಕೂಡತ್ತೆ. ಅಷ್ಟೇ ಅಲ್ಲ, ಜೊತೆಗೆ ವೈರಾಗ್ಯ, ವಿಷಯದ ಕಡೆಗೆ ವೈರಾಗ್ಯ. ತಿನ್ನುವ, ಕುಡಿಯುವ, ಹೋಗುವ, ನೋಡುವ, ಮುಟ್ಟುವ, ಓಡಾಡುವ ಇದೆಲ್ಲವನ್ನು ಸ್ವಲ್ಪ ಸ್ವಲ್ಪವೇ ಕಡಿಮೆ ಮಾಡಿಕೊಳ್ಬೇಕು. ಅಸಂಶನ ಯೋಗೋ ದುಷ್ಪಾಪ ಇತಿ ಮೇ ಮತಿ ವಶ್ಯಾತ್ಮನಾತು ಯತತಾ ಶಕ್ಯೋ ಉಪಾಯತಃ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಭ್ಯಾಸ ಮತ್ತು ವೈರಾಗ್ಯ ಇದು ಎರಡನ್ನು ನಾವು ಮಾಡ್ತಾ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳದವನಿಗೆ ಧ್ಯಾನ ದುರ್ಲಭ, ಅದು ನಂದು ಅಭಿಪ್ರಾಯ. ಆದರೆ ಯಾರು ಮನಸ್ಸನ್ನು ನಿಗ್ರಹ ಮಾಡಿದ್ದಾನೆ ಅವನಿಗೆ ಧ್ಯಾನ ಅಭ್ಯಾಸ ಮತ್ತು ವೈರಾಗ್ಯದಿಂದ ಕೂಡತ್ತೆ. ಯಾರಿಗೆ ಏಕಾಗ್ರತೆ ಬರ್ತಾ ಇಲ್ಲ ಅಂದರೆ, ಈ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕಾಗಲಿಲ್ಲ ಅಂತಾದರೆ ಅದಕ್ಕೆ ತುಂಬ ಅಭ್ಯಾಸ ಬೇಕು, ಅದಕ್ಕೆ ವೈರಾಗ್ಯ ಬೇಕು. ಇಲ್ಲ ಅಂತಾದರೆ ಅಷ್ಟು ಸುಖವಾಗಿ ಸುಲಭವಾಗಿ ಸಿಗುವಂಥದ್ದಲ್ಲ. ಇಷ್ಟೆಲ್ಲ ಆದಮೇಲೆ ಮತ್ತೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ. ಇದೆಲ್ಲ ನಮ್ಮೆಲ್ಲರ ಪ್ರಶ್ನೆ. ಕೃಷ್ಣ, ನೀ ಹೇಳಿದ ಹಾಗೆ ನಾವು ಧ್ಯಾನ ಮಾಡಲಿಕ್ಕೆ ಕೂತ್ವಿ, ವೈರಾಗ್ಯದಿಂದ ಕೂತ್ವಿ, ಮನಸ್ಸಿನ ಏಕಾಗ್ರತೆಯನ್ನು ಸಂಪಾದನೆ ಮಾಡಿದ್ವಿ, ಭಾರಿ ಅಭ್ಯಾಸ ಮಾಡಿದ್ವಿ, ವೈರಾಗ್ಯದಿಂದ ಕೂತ್ವಿ, ಕಣ್ಣು ಮುಚ್ಕೊಂಡು ಕೂತ್ವಿ, 99 ವರ್ಷ ಆಯಿತು ಕೂತ್ವಿ, ದೇವರು ಕಾಣಲಿಲ್ಲ, ಸತ್ತೇ ಹೋದ್ವಿ. ನಮಗೇನಾಯಿತು? ನೀ ಹೇಳಿದ ವೈರಾಗ್ಯ ಕೇಳಿ ಸುಖವೂ ಇಲ್ಲ, ಈ ಮಾರ್ಗದಲ್ಲಿ ಹೋಗಿ ದೇವರ ದರ್ಶನವೂ ಇಲ್ಲ. ಇತೋ ಭ್ರಷ್ಟ ತಥೋ ಭ್ರಷ್ಟ, ಎರಡೂ ಇಲ್ದಾಗಾಯಿತು. ಏನಿದು ಹೀಗಾಗತ್ತಲ್ಲ ಅಂದಾಗ ಏತನ್ಮೇ ಸಂಶಯಂ ಕೃಷ್ಣ ಕೇಚಿನ್ನೋ ಉಭಯ ವಿಭ್ರಷ್ಟ ಚಿನ್ನಾಭ್ರಂಶಮಿ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢ ಬ್ರಹ್ಮಣಪತಿ. ಸ್ವರ್ಗ ಸಾಧನವಾಗಿರ್ತಕ್ಕಂಥ ಕಾಮ್ಯ ಕರ್ಮವನ್ನು ಮಾಡಲಿಲ್ಲ. ಯಾಕೆಂದರೆ ನೀ ಹೇಳಿದ್ದೆ ಕಾಮನೆ ಬಿಡಬೇಕು, ಬಿಟ್ಬಿಟ್ವಿ. ಹೋಗಲಿ ಮೋಕ್ಷಕ್ಕೆ ಹೋಗೋಣ ಧ್ಯಾನ ಮಾಡಿದ್ವಿ, ಅದು ಕಂಪ್ಲೀಟ್ ಆಗಲಿಲ್ಲ. ಹಾಗಾಗಿ ಸ್ವರ್ಗವೂ ಇಲ್ಲ, ಮೋಕ್ಷವೂ ಇಲ್ಲ, ಎರಡರಿಂದ ಚ್ಯುತರಾದ್ವಿ. ಹಾಗಾಗಿ
ನಾವು ಎಲ್ಲಿ ಹೋಗ್ತೇವೆ? ಯೋಗಭ್ರಷ್ಟರಾಗಿ ಈ ಮಾರ್ಗದಿಂದ ಕೆಳಗೆ ಬಿದ್ದು ದೇಹವನ್ನೇ ಕಳ್ಕೊಂಡಾಗ ಇದೊಂದು ನನಗೆ ಸಂಶಯ ಬರ್ತಾ ಇದೆ, ಏನು ಮಾಡಲಿ? ಆಗ ಕೃಷ್ಣ ಹೇಳ್ತಾನೆ, ಪಾರ್ಥನೈವೇಹನ ಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಇದು ಕಂಟಿನ್ಯೂಟಿ ಹೇಳ್ತಾನೆ ಕೃಷ್ಣ. ನೀವು ಈ ಜನ್ಮದಲ್ಲಿ ದೇವರನ್ನು ಕುರಿತು ಪೂರ್ಣ ಮಾಡಲಿಕ್ಕಾಗದೆ ದೇಹತ್ಯಾಗ ಮಾಡಿದ್ರಿ ಅಂದ್ರೆ ಏನು ಬೇಜಾರು ಮಾಡ್ಕೊಳ್ಬೇಡಿ. ಮುಂದಿನ ಜನ್ಮಕ್ಕೆ ಇದರ ಕಂಟಿನ್ಯೂಟಿ ಇದೆ. ಆಗ ಇಷ್ಟು ಅಭ್ಯಾಸ ಮಾಡಬೇಕಾದ್ದಿಲ್ಲ. ನಿಮ್ಮ ಜೊತೆಗೆ ಹುಟ್ಟಿನ ಒಟ್ಟಿಗೆ ಆ ಯೋಗದ ಸನ್ಯಾಸದ ಗುಣವನ್ನು ಭಗವಂತ ಕೊಟ್ಟು ಬಿಡ್ತಾನೆ.